ಇದು ಮಂಗಳವಾರ ದಿನದ ಮಿನಿ ವ್ಲಾಗ್ ಆಗಿರುತ್ತೆ. ನಾನು ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು. ಏನಪ್ಪ ತಿಂಡಿ ಮಾಡೋದು ಶಾರುಗೆ ಅಂದ್ಕೊಂಡೆ. ಉಪ್ಪಿಟ್ಟು ಮಾಡೋಣ ಅಂತ ಹೇಳಿದ್ರೆ ಅವಳಿಗೆ ಉಪ್ಪಿಟ್ಟು ಇಷ್ಟ ಆಗಲ್ಲ. ಅದಕ್ಕೆ ನಾನು ಟೊಮೊಟೊ ದೋಸೆಯನ್ನು ಮಾಡ್ತಾಯಿದ್ದೀನಿ. ನೆನ್ನೆ ಸ್ವಲ್ಪ ಸಂಪಳ ಉಳ್ಕೊಂಡಿತ್ತು. ಅದಕ್ಕೆ ನಾನು ಈರುಳ್ಳಿ ಮತ್ತು ಸಬ್ಬಸಿಗೆ ಸೊಪ್ಪೆಲ್ಲ ಹೆಚ್ಚಾಕಿ ಮಸಾಲೆ ಎಲ್ಲ ರುಬ್ಕೊಂಡು ಟೊಮೊಟೊ ದೋಸೆಯನ್ನು ಹಾಕ್ತಾಯಿದ್ದೀನಿ. ಯಾಕಂದರೆ ಇದಕ್ಕೆ ನಂಚ್ಕೊಳ್ಳೋಕ್ಕೂ ಕೂಡ ಏನೂ ಬೇಕಾಗೋದಿಲ್ಲ. ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ಕೊಂಡ್ರೆ ಆಗುತ್ತೆ. ಅದರಿಂದ ಟೊಮೊಟೊ ದೋಸೆಯನ್ನು ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಈ ರೀತಿ ಮಾಡಿಕೊಡೋದ್ರಿಂದ 2 ದೋಸೆ ತಿನ್ನೋರು 3 ದೋಸೆ ತಿಂತಾರೆ. ನನಗೂ ಕೂಡ ಇದ್ರ ಫ್ಲೇವರ್ ತುಂಬಾ ಇಷ್ಟ ಆಗುತ್ತೆ. ಇದನ್ನು ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸಿದ್ರೆ ಚೆನ್ನಾಗಿ ಫ್ರೈ ಆಗಿರುತ್ತೆ, ಕ್ರಿಸ್ಪಾಗಿ ಬರುತ್ತೆ. ಮಕ್ಕಳಿಗೆ ಇಷ್ಟ ಆಗುತ್ತೆ. ಅರ್ಜೆಂಟ್ ಇದ್ದಾಗ ಈ ರೆಸಿಪಿಯನ್ನು ನೀವು ಟ್ರೈ ಮಾಡಬಹುದು. ಇವತ್ತು ಲೇಟಾಗಿ ಎದ್ದಿದ್ದಕ್ಕೆ ನನಗೆ ಮುಖ ಕೂಡ ತೊಳೆಯೋದಕ್ಕಾಗಲಿಲ್ಲ ಬೆಳಿಗ್ಗೆ. ಶಾರುಗಿಲ್ಲಿ ದೋಸೆಯನ್ನು ಹಾಕಿ ಕಾನ್ವೆಂಟ್ಗೂ ಸಹ ಬಾಕ್ಸಿಗೆ 2 ದೋಸೆಯನ್ನು ಹಾಕಿದೆ. ರುಬ್ಬೋದಕ್ಕೆ ಏನೆಲ್ಲ ಬೇಕು ಅನ್ನೋದನ್ನು ನೀವು ಶುರುವಲ್ಲೇ ನೋಡ್ಕೊಳ್ಳಿ. ಟೈಮ್ ಇದ್ದಿದ್ರೆ ಕ್ಯಾರೆಟನ್ನು ಸಹ ತುರಿದು ಹಾಕ್ತಿದ್ದೆ.